ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕಸ್ಮಾತ್ ಆ ಲಾಯರ್ ಸತ್ತೋದ್ರೆ ಆ ಸತ್ಯಮೂರ್ತಿಗೆ ಉಳ್ಕೊಳ್ಳೋದು ಒಂದೇ ಭಯ. ಆ ಭಯದಲ್ಲಿ ಅವನು ಏನು ಬೇಕಾದರೂ ಮಾಡಬಹುದು. ಮಾಡದೇ ಇರುವಂತ ತಪ್ಪಿಗೆ ಆ ಸತ್ಯಮೂರ್ತಿ 10 ತಲೆಗಳನ್ನ ಎಗರಿಸ್ಬಿಡ್ಬೋದು. ಹೇಯ್, 1 ಕೊಲೆ ಮಾಡಿದ್ರು ಜೈಲೆ, 10 ಕೊಲೆ ಮಾಡಿದ್ರು ಜೈಲೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಆ ಲಾಯರ್ ತಲೆ ತೆಗೆಯೋದಂತೂ ಖಂಡಿತ. ಆದರೆ ಅದಕ್ಕೆ ಇದು ಸಮಯ ಅಲ್ಲ, ಅದನ್ನ ತಿಳ್ಕೊಳ್ಳಿ. ಸುಮ್ಮನೆ ಕೊಲೆ ಮಾಡಿ ಎನ್ಕ್ವೈರಿ ಅಂತ ಶುರು ಆದ್ರೆ ನಾವು ಪ್ರಾಜೆಕ್ಟ್ ಮಾಡೋದು ಇನ್ನಷ್ಟು ತಡ ಆಗುತ್ತೆ. ತನ್ನ ತಾತ ಜೈಲಿಗೆ ಹೋಗೋದನ್ನ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಕರ್ಣ. ಏನಾದರೂ ತಂಟೆ ತಕರಾರು ಮಾಡೇ ಮಾಡ್ತಾನೆ. ಆಮೇಲೆ ಯಾರು ಗೊತ್ತು, ಎಲ್ರ ಮೇಲೂ ಕೇಸ್ ಹಾಕಬಹುದು. ಪ್ರಾಜೆಕ್ಟು ಶುರುವಾಗದೇನೂ ಇರಬಹುದು. ಇದೆಲ್ಲ ಬೇಕಾ? ನೋಡಿ, ಆ ಲಾಯರ್ನ ಸಾಯಿಸೋದಂತೂ ಖಂಡಿತ. ಆದ್ರೆ ನಾನು ಹೇಳೋವರೆಗೂ ಆ ಲಾಯರ್ ಬದುಕಿರ್ಲಿ. ಹಲೋ ಇನ್ಸ್ಪೆಕ್ಟರ್. ಸರ್, ನಿಮ್ಮ ಅನುಮಾನ ಸರಿಯಾಗಿದೆ. ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವನು ದಾಮೋದರ್ ಅನ್ನೋ ಹೆಸರಿನಲ್ಲಿ ನಿಮಗೆ ಕಾಲ್ ಮಾಡಿದ್ದ. ಅವನು ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಸಿಕ್ಬಿದ್ದಿದ್ದಾನೆ ಸರ್. ಯಾರ್ರೀ ಅವನು? ರಫೀಕ್. ಆಂಧ್ರ ಬಾರ್ಡರ್ ಹತ್ರ ಅವನು ತಪ್ಸ್ಕೊಂಡು ಹೋಗಿ ನೋಡ್ತಾ ಇದ್ದ. ಅಷ್ಟರಲ್ಲಿ ನಮ್ಮವರು ಅವನ್ನ ಹಿಡ್ದಾಕಿದ್ದಾರೆ ಸರ್. ಅವನ ಹತ್ರ ಬಂಡೆ ಕಳ್ಸಿಗಳು ಅಂತ ಲೈಸೆನ್ಸ್ ಇರುವಂತ ಡೈನಾಮೆಟ್ಗಳಿದ್ವು. ಅದನ್ನೆಲ್ಲ ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಸರ್. ಈಗ ಅವನ್ನ ನಮ್ಮ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ ಸರ್. ಗುಡ್. ಬಹಳ ಚುರುಕ ಕೆಲಸ ಮಾಡಿದ್ದೀರಾ ಇನ್ಸ್ಪೆಕ್ಟರ್. ಸರಿ, ನಾನು ಆದಷ್ಟು ಬೇಗ ಸ್ಟೇಷನ್ಗೆ ಬರ್ತೀನಿ. ಓಕೆ ಓಕೆ, ಬೇಗ ಬನ್ನಿ ಸರ್. ಅಪ್ಪ, ನಿನ್ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ ಅಂತ ಮತ್ತೆ ಪ್ರೂವ್ ಆಗೋಯ್ತು. ನೀನ್ ಹೇಳಿರೋ ರೀತಿಯಲ್ಲಿ ಯೋಚನೆ ಮಾಡಿದ್ದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿರೋನು ಸಿಕ್ಬಿದ್ದಿದ್ದಾನೆ. ಅವನ ಹೆಸರು ರಫೀಕ್ ಅಂತ. ಪೊಲೀಸ್ ಅವರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಸ್ಟೇಷನ್ಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಅಂಕಿತಾ, ನೀನ್ ಮಾಡ್ತಿರೋದು ಸರಿ ಅನಿಸ್ತಾ ಇದೆಯಾ? ಪದ್ಮಿನಿ ಎಂತ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ಗೊತ್ತಿದೆ ನಿನಗೆ? ಅವಳ ಮನ್ಸಿಗೆ ಸಣ್ಣ ಪೆಟ್ಟಾದ್ರೂ ದೊಡ್ಡ ಅನಾಹುತನೇ ಆಗುತ್ತೆ. ನೀನ್ ಈ ಮನೆಗೆ ಬಂದಾಗಿಂದ ಬರೀ ಬೈದಲ್ಲೇ ಕಳೀತಾ ಇದ್ದೀನಿ. ಯಾವಾಗ ನಮ್ ವಿಷಯ ಹೊರಗೆ ಬರುತ್ತೋ, ಎಲ್ರಿಗೂ ಗೊತ್ತಾಗುತ್ತೋ ಅಂತ ಟೆನ್ಷನ್ ಅಲ್ಲೇ ಸಾಯ್ತಾ ಇದ್ದೀನಿ. ನೀನ್ ಮಾತ್ರ ಏನು ಆಗದೆ ಇರೋ ತರ ಆರಾಮಾಗಿದ್ಯಲ್ಲ. ನಕುಲ್, ಪ್ಲೀಸ್ ನನ್ನ ಹತ್ರ ಕೂಗಾಡ್ಬೇಡ. ಇಲ್ಲಿವರೆಗೂ ಯಾವ್ದಾದ್ರೂ ಒಂದು ಹಳೆ ವಿಷಯನ ನಿನ್ನ ಹತ್ರ ಕೆದಕಿದ್ದೀನಾ? ಅಥವಾ ಪದ್ಮಿನಿಗೇನಾದ್ರೂ ಹೇಳಿದ್ದೀನಾ? ನಾನಾಯ್ತು, ನನ್ನ ಲಿಮಿಟ್ ಆಯ್ತು ಅಂತ ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಆದರೆ ಪದ್ಮಿನಿನೇ ನನ್ನನ್ನ ಪ್ರಶ್ನೆ ಮಾಡ್ತಾ ಇರೋದು, ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಇರೋದು. ಅವಳ ಸ್ವಭಾವನೇ ಅಂತದ್ದು. ಅವಳು ಇರೋದೇ ಹಾಗೆ. ಸಾಲದಕ್ಕೆ ನಿನ್ ಮಗನ ಹೆಸರನ್ನ ಅಕುಲ್ ಅಂತ ಹೆಸರಿಟ್ಟಿದ್ಯಾ. ಒಂದಲ್ಲ ಒಂದಿನ ಇದ್ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿಂಗೆ ಗೊತ್ತಿಲ್ವಾ? ಅವನು ಪದ್ಮಿನಿನ ಆಂಟಿ ಅಂತ ಕರೀತಿದ್ದಾನೆ, ನನ್ನನ್ನ ಡ್ಯಾಡಿ ಅಂತ ಕರೀತಾ ಇದ್ದಾನೆ. ಹೀಗೆ ಮುಂದುವರೆದ್ರೆ ಅನುಮಾನ ಬರ್ದೇ ಇರುತ್ತಾ? ನಕುಲ್, ನಾನು ಇದ್ನ್ಯಾವುದು ಬೇಕು ಅಂತ ಮಾಡ್ತಾ ಇಲ್ಲ. ನಮ್ ಪ್ರೀತಿ ಗುರುತಾಗೆ ಅವನಿಗೆ ಅಕುಲ್ ಅಂತ ಹೆಸರಿಟ್ಟಿರೋದು. ಅದು ಬಿಟ್ಟು ಬೇರೆ ಯಾವ ದುರುದ್ದೇಶನೂ ನನಗಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ನೋಡು, ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ, ನಿನಗೆ ತೊಂದರೆ ಕೊಡ್ಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನಾನು ನಾಟಕ ಆಡ್ಕೊಂಡು ಇಲ್ಲಿ ಇರಬೇಕು ಅನ್ನೋ ಅವಶ್ಯಕತೆನೂ ನನಗಿರಲಿಲ್ಲ.
ಆದ್ರೆ ಒಂದ್ ವಿಷಯ ತಿಳ್ಕೊ, ಆ ಥರ ಇದ್ದಿದ್ರೆ ನೇರವಾಗಿ ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದೆ. ನಕುಲ್, ನಾನು ಹೇಳೋದನ್ನ ದಯವಿಟ್ಟು ಅರ್ಥ ಮಾಡ್ಕೊ. ನಿನ್ ಸಂಸಾರ ಒಡೆಯಕ್ಕಂತೂ ನಾನು ಬಂದಿಲ್ಲ. ಆ ಥರ ಏನಾದ್ರೂ ಇದ್ದಿದ್ರೆ ನಾನು ನನ್ನ ಹಕ್ಕನ್ನ ಪಡ್ಕೋತಿದ್ದೆ. ಹಾಗಾದ್ರೆ ನಾನೇ ಒಂದು ಸೊಲ್ಯೂಷನ್ ಕೊಡ್ತೀನಿ, ಕೇಳಿಸ್ಕೊ. ಹೇಗೂ ನಿನಗೊಂದು ಸೂರು ಬೇಕು, ನಿನ್ನ ಮಗನಿಗೊಂದು ಆಶ್ರಯ ಬೇಕು ಅಂತ ತಾನೇ ನೀನು ಇಲ್ಲಿಗೆ ಬಂದಿರೋದು. ನೀನಿಲ್ಲಿ ಆರಾಮಾಗಿದ್ಬಿಡು. ನಾನು ಮಾತ್ರ ಪದ್ಮಿನಿನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಎಲ್ಲಾದ್ರೂ ನೆಮ್ಮದಿಯಾಗಿದ್ಬಿಡ್ತೀನಿ. ನನಗಂತೂ ಈ ತಂಟೆ ತಕರ ಯಾವುದು ಬೇಡ, ಆರಾಮಾಗಿದ್ಬಿಡ್ತೀನಿ. ನಕುಲ್, ನೀನ್ ಆತ್ರ ಬಿದ್ದು ಏನೇನೋ ನಿರ್ಧಾರ ತಗೋಬೇಡ. ನನ್ ಮಗಂಗೆ ಎಲ್ಲ ಸಂಬಂಧಗಳ ಪ್ರೀತಿ ಅರಿವಾಗ್ಬೇಕು ಅಂತಾನೆ ನಾನಿಲ್ಲಿ ಕರ್ಕೊಂಬಂದಿರೋದು. ಅವನಿಗೆ ಅಜ್ಜ ಅಜ್ಜಿ ಪ್ರೀತಿ ಬೇಕು ನಕುಲ್, ಅರ್ಥ ಮಾಡ್ಕೋ. ನನ್ನಿಂದ ನೀನು ನಿಮ್ ಮನೆಯವರಿಂದ ದೂರ ಆಗೋದು ನನಗಿಷ್ಟ ಇಲ್ಲ. ಚೆನ್ನಾಗಿದೆ ನೀನು ಹೇಳ್ತಾ ಇರೋದು. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗೆ? ಒಂದೇ ನೀನು ಈ ಮನೇಲಿ ಇರಬೇಕು, ಇಲ್ಲ ನಾನು ಈ ಮನೆಯಿಂದ ಹೊರಗೆ ಹೋಗ್ಬೇಕು, ಅಷ್ಟೇ. ನೀನಂತೂ ಈ ಜಾಗ ಬಿಟ್ಟು ಕದ್ಲಂಗ್ ಕಾಣ್ತಾ ಇಲ್ಲ, ಅದಕ್ಕೆ ನಾನೇ ಹೋಗ್ಬಿಡ್ತೀನಿ ಬಿಡು. ನನ್ನ ನೀನು ಹೇಳಿ ಅನ್ಕೊಂಡ್ರು ಪರವಾಗಿಲ್ಲ. ನನಗೆ ನನ್ನ ಹೆಂಡತಿ ಆರೋಗ್ಯ ಮುಖ್ಯ ಅಷ್ಟೇ. ನನಗೆ ನನ್ನ ನೆಮ್ಮದಿ ಮುಖ್ಯ. ನೀನು ಈ ವಿಚಾರದಲ್ಲಿ ನನ್ನ ಸ್ವಾರ್ಥಿ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಐ ಡೋಂಟ್ ಕೇರ್. ಅಲ್ಲ ನಕುಲ್, ನನ್ ಮಾತ್ ಕೇಳು. ಇಲ್ಲ ಅಂಕಿತಾ, ಯಾವತ್ತೂ ಬುದ್ಧಿ ಇಲ್ಲದೆ ಮಾಡಿದ್ರೆ ತಪ್ಪಿಗೆ ಇವತ್ತು ನಾನು ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಇಲ್ಲ. ನಾವಿಬ್ರು ಮಾಡಿರೋ ತಪ್ಪಿಗೆ ಹೇಗೆ ಅಕ್ಕುಲ್ ಅನುಭವಿಸ್ತಾ ಇದ್ದಾನೋ ಹಾಗೆ ಮಾಡದಿರೋ ತಪ್ಪಿಗೆ ಪದ್ಮಿನಿ ಅನುಭವಿಸೋದು ನನಗಿಷ್ಟ ಇಲ್ಲ. ಹಾಗಲ್ಲ ನಕುಲ್, ನೀನ್ ಸ್ವಲ್ಪ ಧೈರ್ಯ ಇಲ್ಲ ಮಾಡಿದ್ರೆ. ಅಂಕಿತಾ, ನೀ ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರ್ಬೇಡ. ಸತ್ಯ ಸುಳ್ಳು ಯಾವತ್ತೂ ಒಟ್ಟಿಗೆ ಇರೋದಕ್ಕಾಗೋದಿಲ್ಲ. ನಾನು ಎಂತ ರಿಸ್ಕಲ್ಲಿ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನಾನು ಬೇರೆ ಆಗೋದು ಒಂದೇ ಸೊಲ್ಯೂಷನ್. ಇದೇ ನನ್ನ ಫೈನಲ್ ಡಿಸಿಷನ್ ಅಷ್ಟೇ. ಅಲ್ಲ, ಶಂಸಿ, ಆ ರಾಕೇಶನ್ ಕಣ್ತಪ್ಸ್ ಬರೋದ್ರಲ್ಲಿ ಲೇಟ್ ಆಗೋಯ್ತು. ನಮ್ಮ ಅಪ್ಪನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ನಿಮ್ ತಂದೆ ಬಗ್ಗೆ ಯಾವ ಇನ್ಫಾರ್ಮೇಶನು ಸಿಕ್ಕಿಲ್ಲ, ಆದ್ರೆ ನಿನ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ.